ಆಕ್ಚುಲಿ ಇವಳಿದ್ರೆ ಟಾಮ್ ಅಂಡ್ ಜೆರಿ ತರ ಕಿತ್ತಾಡ್ತಾ ಇರ್ತೀವಿ, ಲಿಟ್ರಲಿ ಕಿತ್ತಾಡ್ತೀವಿ. ಹಾಗಾಗಿ ವೈ ನಾಟ್ ಮೇಕ್ ಹಂಪಿ ಟ್ರಿಪ್ ಅಂತ ಓಡ್ ಬಂದಿದ್ದೀನಿ. ಪ್ರತಿ ಸತಿ ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಲು ಅಕ್ಕ. ನೋಡು ಇಂತ ಜನ ಎಲ್ಲಿ ಸಿಗ್ತಾನೆ, ಫುಲ್ ಟ್ರಾಲ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಸೊ ಅದೆಲ್ಲಾನು ಕಮೆಂಟ್ ಅಲ್ಲಿ ತಿಳಿಸಿ. ಅದ್ರಲ್ಲಿ ನಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಪ್ಲಾನ್ ಮಾಡ್ತೀವಿ. ಇವಳಿಗೆ ಪಿಸಿ ಇದನ್ನ ಇದಕ್ಕೆ ಡಿಪ್ ಮಾಡ್ಕೊಂಡು ರಾಮನಾಮ ಹೇಳುವಾಗ ಪ್ರಾಬಬ್ಲಿ ನಿಮ್ಮ ಮೈಂಡು ಕೂಡ ಭಕ್ತಿ ಕಡೆಗೆ ವಾಲ್ ಬಿಡುತ್ತೆ. ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಗೊತ್ತು ನಾನು ಹೊಸಪೇಟೆಯಲ್ಲಿ ಇದ್ದೀನಿ. ಸೊ ಇವತ್ ನನ್ ಜೊತೆ ಯಾರಿದ್ದಾರೆ ಗೊತ್ತಾ? ಸೊ ಆಶ್ ಬ್ಯಾಂಗ್ಳೂರಿಂದ ಹೊಸಪೇಟೆಗೆ ಬಂದಿದ್ದಾಳೆ. ಹಂಪಿಗೆ ಅವಳು ಅವಾಗವಾಗ ಬರ್ತಾ ಇರ್ತಾಳೆ ಟ್ರೆಕ್ಕಿಂಗ್ ಮಾಡಕ್ಕೆ, ಒಬ್ಬೊಬ್ಳೆ ಸೋಲೋ ಟ್ರಿಪ್ಸ್ ಮಾಡ್ತಾ ಇರ್ತಾಳೆ. ಇವತ್ತು ಗೆಲ್ಲೋ ಟ್ರಿಪ್ ಮಾಡಕ್ ಬಂದಿದ್ದು. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇವಳಿದ್ರೆ ಟಾಮ್ ಅಂಡ್ ಜೆರಿ ತರ ಕಿತ್ತಾಡ್ತಾ ಇರ್ತೀವಿ, ಲಿಟ್ರಲಿ ಕಿತ್ತಾಡ್ತೀವಿ. ಬಟ್ ಇವಳು ಇಲ್ಲ ಅಂದ್ರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಇವಳು ಇಲ್ಲಿದ್ದಾಳೆ ಅಂಡ್ ನಂಗೂ ಬ್ರೇಕ್ ಇತ್ತು. ಸೊ ಹಾಗಾಗಿ ವೈ ನಾಟ್ ಮೇಕ್ ಹಂಪಿ ಟ್ರಿಪ್ ಅಂತ ಓಡ್ ಬಂದಿದ್ದೀನಿ. ಬಟ್ ನನಗೆ ಯಾಕೆ ಹೇಳಲಿಲ್ಲ ನೀನು? ಹೇಳು. ನನಗೆ ಅವಳು ಹಂಪಿಗೆ ಹೊಸಪೇಟೆಗೆ ಬರ್ತಿದ್ದಾಳೆ ಅನ್ನೋ ಐಡಿಯಾನೇ ಇಲ್ಲ. ಹೇಳಿದ್ರೆ ಅದನ್ನ ಸರ್ಪ್ರೈಸ್ ಅಂತ ಹೇಳೋದಿಲ್ಲ. ಬೆಳಿಗ್ಗೆ ಬರ್ತಿದ್ದಾಳೆ, ನಾನು ಅವಾಗ ಯಾರಪ್ಪ ಅಂತ ನೋಡಿದ್ರೆ ಮೇಡಮ್ ಅವರು ಪ್ರತ್ಯಕ್ಷ ಕೊಟ್ಟಿದ್ದಾರೆ. ಮೇಡಮ್ ಅವರು ನನಗ್ ಏನ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಒಂದ್ಸಲಿ ಅನ್ಕೊಂಡು ಕನ್ಸ್ ಕಾಣ್ತಿದ್ದೀನ ಅಂತ, ಇಲ್ಲ ಆಮೇಲೆ ಬಂದಿದ್ದಾಳೆ. ಸೊ ಹಂಪಿಲಿ 2 ದಿನ ಇರ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಈ 2 ದಿನ ಓ ಮೈ ಗಾಡ್, ಈ ಟಾರ್ಚರ್ ಜೊತೆ ಈ ಟಾರ್ಚರ್ ಇಲ್ಲ ಅಂದ್ರೆ ಮಿಸ್ ಮಾಡ್ತಿದ್ದ ನೀನು. ನೀನೇ ಹೇಳಿದ್ಯಾ? 2 ದಿನ ಅಲ್ಲ, ಒಂದಿನ ನಿನ್ನ ಬಿಟ್ಟು ನಾನು ಹೊಸಪೇಟೆಗೆ ಬಂದಿದ್ದೀನಿ. ಒಂದಿನನೇ ನೀನನ್ನ ಬಿಟ್ಟಿರಕ್ಕಾಗ. ಆಕ್ಚುಲಿ ಏನ್ ಗೊತ್ತಾ, ಇದ್ರೆ ಹಿಂಗಿರ್ತೀವಿ, ಇಲ್ಲ ಅಂದ್ರೆ ಹಂಗಿರ್ತೀವಿ. ಮಾತೇ ಆಡಲ್ಲ. ಸೊ ಒಂದು ಸರ್ಪ್ರೈಸ್ ವಿಸಿಟ್ ಆಗಿದೆ ಹಂಪಿಗೆ. ಸಖತ್ ಬಿಸಿಲಿದೆ. ಎಲ್ಲಿಗ್ ಪ್ಲಾನ್ ಮಾಡ್ತೀವಿ, ಏನೇನ್ ಹೋಗ್ತೀವಿ, ಎಲ್ಲೆಲ್ಲಿಗ್ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅನ್ನೋದು ನಮಗೂ ಕೂಡ ಐಡಿಯಾ ಇಲ್ಲ. ಏನ್ ಮಾಡೋಣ? ಬಿಸ್ಲಲ್ಲಂತೂ ಕರ್ಕೊಂಡು ಹೋಗ್ಬೇಡ, ನಾನು ಟ್ಯಾನ್ ಆಗಿ ಹೋಗ್ತೀನಿ. ಬತ್ತಿಯಾ ಇಲ್ಲ ಮಗನೇ ನಿನ್ಗೆ ಇಡಾ ಹೊಡಿಲ್ಲ ಅಂದ್ರೆ ಬತ್ತಾರ. ಬಟ್ ಆಪ್ಷನ್ ಇಲ್ಲ. ನಾವು ಬಂದಿರೋ ಜಾಗದಲ್ಲಿ ಬಿಸಿಲು ಜಾಸ್ತಿ, ಹ್ಯೂಮಿಡಿಟಿ ಕೂಡ ಇದೆ. ಸಂಜೆ ಮೇಲೆ ಪ್ಲಾನ್ ಮಾಡೋಣ, ಬೆಳಿಗ್ಗೆ ಬೆಳ್ಬೆಳ್ಗೆನೆ ಪ್ಲಾನ್ ಮಾಡೋಣ. ಈ ಬಿಸಿಲಲ್ಲಿ ಚಂದ ನಿದ್ದೆ ಮಾಡೋಣ. ಸರಿ, ಕೇಳಿಸ್ಕೊ. ನೀನು ಹಂಪಿಗೆ ಹೋಗೇ ಇಲ್ಲ ಇದುವರೆಗೂ. ಹಂಪಿಗೆ ಯೂಶಲ್ ಆಗಿ ಹೋಗೋದಕ್ಕಿಂತ ಸೀರೆ ಉಟ್ಕೊಂಡ್ ಹೋದ್ರೆ ನಾನ್ ತಂದಿಲ್ಲ. ನಾನ್ ತಂದಿದ್ದೀನಿ. ಮೇಡಮ್ ಅವ್ರು ಫುಲ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ? ಸೊ ಇವಳಿಗೆ ಸೀರೆ ಉಟ್ಸಿ ಹಂಪಿ ಸುತ್ಸೋಣ ಅನ್ನೋದು ನನ್ ಪ್ಲಾನ್. ಚೇಂಜ್ ಮಾಡ್ಕೊಂಡ್ ಬರೋಣ. ಎಸ್, ಸಾಯಂಕಾಲ ಸಿಗ. ಹೇಳಕ್ಕ ಹೇಗ ಅನಿಸ್ತಾ ಇದೆ ಹಂಪಿ? ನಿನಗೆ ಹೇಗ ಅನಿಸ್ತಿದೆ ಹೇಳು. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗಂತೂ ಇಲ್ಲಿಗೆ ಬಂದು ಈ ವ್ಯೂ, ಅದು ಈ ಸನ್ಸೆಟ್ ಟೈಮಿಗೆ ಬಂದಿರೋ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೊಂದು ಮಾತಾಡ್ತೀರಾ ಲಿಖಿತ? ಸ್ವಲ್ಪ ಕ್ಯಾಮರಾ ಮುಂದೆ ಸ್ವಲ್ಪ ಕಮ್ಮಿ ಮಾತಾಡೋದ. ತುಂಬಾ ಮಾತಾಡ್ತಾನೆ ನಿನಗಿಲ್ಲ. ಇವಾಗ ನೋಡ್ತಾ ಇದೀಯ ನೀನು, ಅಡ್ಜಸ್ಟ್ ಆಗುತ್ತೆ. ಹಂಪಿ ಎಷ್ಟು ಅದ್ಭುತವಾಗಿದೆ ಅಂತ ಅಂದ್ರೆ, ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ. ನಾನು ಸ್ವಲ್ಪ ಬೇಗ ಬರ್ಬೇಕಿತ್ತು ಅಲ್ವಾ? 6 ಗಂಟೆ ಆಯ್ತು ನಾವು ಬರ್ಬೇಕಾದ್ರೆ. ತುಂಬಾ ಬೇಗ ರೆಡಿ ಆಗಿದ್ದೆ. ಹೀಗೆ ಪ್ರತಿ ಎಲ್ಲಾ ಕಡೆ ಹೋಗ್ಬೇಕು, ಇಷ್ಟೇ ಬೇಗ ರೆಡಿ ಬೇಗ ರೆಡಿ ಆಗ್ಬೇಕಿತ್ತಲ್ಲ. ಮತ್ತೆ ರೆಡಿ ಅವಳು ಮೊದಲೇ ಆಗಿದ್ಲು, ನಾನು ಸ್ವಲ್ಪ ಲೇಟ್ ಆಗಿ ರೆಡಿ ಆದೆ. ಸೊ ಹಾಗಾಗಿ ಅಂಡ್ ಮೋರ್ ದನ್ ದಟ್ ಈವ್ನಿಂಗ್ ಟೈಮ್ ಹಂಪಿ ನೋಡೋದಕ್ಕೆ ಒಂಥರ ಖುಷಿ. ಸೊ ಹಾಗಾಗಿ ಈವ್ನಿಂಗ್ ಹಂಪಿನ ತೋರ್ಸೋಣ ಅಂತಾನೆ ಕರ್ಕೊಂಡ್ ಬಂದೆ. ಪ್ರತಿ ಸತಿ ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಲು ಅಕ್ಕ. ನೋಡು ಇಂತ ಜನ ಎಲ್ಲಿ ಸಿಗ್ತಾನೆ, ನಿಮ್ಗೆ ಹೊಡಿರಿ ಚಪ್ಪಾಳೆ. ಈವ್ನಿಂಗ್ ಇವಾಗ ನನ್ನ ಫುಲ್ ಟ್ರಾಲ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಕೊಡ್ಬೇಕಂತ ಡಿಸೈಡ್
ಡಿಸೈಡ್ ಮಾಡಿದ್ಯಾ ಅದನ್ನ ಫಿಕ್ಸ್ ಮಾಡ್ಕೋ ಫಸ್ಟ್ ಆಕ್ಚುಲಿ ಏನಾದ್ರು ಪ್ಲಾನ್ ಮಾಡಕ್ಕೆ ಅಂತ ಬಂದ್ರೆ ನನ್ನ ಬ್ಲಾಗಲ್ಲಿ ನಾನು ಮಾತಾಡೋದೇ ಇಲ್ಲ, ನಾನು ಇರೋದು ಇಲ್ಲ, ಬರೀ ಇವಳೇ ಇರ್ತಾಳೆ. ಅದಕ್ಕೆ ಇವಳನ್ನ ರೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ದಟ್ಸ್ ಓಕೆ, ಬಟ್ ವಿ ಆರ್ ಹ್ಯಾವಿಂಗ್ ಅ ಗ್ರೇಟ್ ಟೈಮ್. ಸೊ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡು ಹಂಪಿಗೆ ಬಂದಿದ್ಯಾ, ಹೇಳು ಹೇಗೆ ಅನಿಸ್ತಿದೆ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಪ್ಪ ಎಷ್ಟು ಅದ್ಭುತವಾಗಿದೆ. ಅದೇ ಸ್ವಲ್ಪ ಬೇಗ ಬರಬೇಕಿತ್ತು, ಬಟ್ ಇಟ್ಸ್ ಓಕೆ. ಆದ್ರೂ ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಟೈಮಲ್ಲಿ ಹಂಪಿಗೆ ಬಂದು ಹಂಪಿ ಎಷ್ಟು ಇನ್ನೂ ಬ್ಯೂಟಿಫುಲ್ ಆಗಿದೆ ಅಂತ ಇವಾಗ ಗೊತ್ತಾಯ್ತು. ಸೊ ಎಲ್ಲರೂ ಹಂಪಿಗೆ ಬರಬೇಕು ಅಂದ್ರೆ ಈವ್ನಿಂಗ್ ಟೈಮಲ್ಲಿ ಒಂದ್ಸಲಿ ಪ್ಲಾನ್ ಮಾಡಿ ತುಂಬಾ ಡಿಫ್ರೆಂಟ್ ಹಂಪಿನ ನೋಡ್ಬೋದು. ಇಲ್ಲೇ ನೋಡ್ಬೋದು ಪ್ಲೇಸ್ನ ಎಷ್ಟು ಚೆನ್ನಾಗಿದೆ ಅಂತ. ನೆನ್ನೆ ಫುಲ್ ಜಾತ್ರೆ ಅಂತೆ, ಬಟ್ ಮಿಸ್ ಮಾಡ್ಕೊಂಡ್ವಿ ನಾವು. ಸನ್ಸೆಟ್ ನೋಡಕ್ ಹೋಗೋಣ. ಯಾರ್ಯಾರು ಬಂದಿದ್ದೀರಾ ಎಲ್ಲರೂ ಕಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಎಸ್, ನಾನು ನಮ್ಮ ಅಕ್ಕ ಕುತ್ಕೊಂಡು ಮತ್ತೆ ಇವರು ಎಲ್ಲ ಓದ್ತೀವಿ ಕಮೆಂಟ್ಸ್ನ ಯಾಕೆ ಚೆನ್ನಾಗಿದೆ ಅಂತ. ತುಂಬ ಖುಷಿ ಆಗುತ್ತೆ. ನೀವು ಮಾಡೋ ಕಮೆಂಟ್ಸಿಂದ ನಮಗೆ ತುಂಬ ಖುಷಿ ಆಗುತ್ತೆ, ನಮ್ಗೆ ಒಳ್ಳೆ ಬೂಸ್ಟ್ ಸಿಗುತ್ತೆ. ಆ್ಯಂಡ್ ನಿಮ್ಗೇನೇ ಒಂದು ಕಂಟೆಂಟ್ ಮಾಡ್ಬೇಕಂತಂದ್ರೂ, ನಿಮ್ಗೆ ಈ ಥರ ಇಷ್ಟ ಆಗುತ್ತೆ ಅಂತಂದ್ರೂ, ಸೊ ಅದೆಲ್ಲನೂ ಕಮೆಂಟಲ್ಲಿ ತಿಳಿಸಿ. ಅದರಲ್ಲಿ ನಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಅಕ್ಕಂಗೆ ಯಾವುದನ್ನ ಸೂಟ್ ಆಗುತ್ತೆ ಅಂತ ನಾವು ನೋಡಿ ಆ ಒಂದು ಕಂಟೆಂಟ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಇದೇ ಥರ ಎಕ್ಸೈಟೆಡ್ ವೀಡಿಯೋಸ್ಗೋಸ್ಕರ ವೇಟ್ ಮಾಡ್ತೀರಿ. ಇನ್ನೂ ವೀಡಿಯೋ ಮುಗ್ದಿಲ್ಲ, ವೇಟ್ ಆ್ಯಂಡ್ ವಾಚ್. ಸಾಯಿಸ್ಬಿಡ್ತೀನಿ ನಾನು ನಿನ್ನ. ಟ್ರೈ ಮಾಡು. ಬೇಡ. ಇವಳಿಗೆ ಪಿ ಸಿ ಅಲ್ಲ, ಪಿಸಿ ಹೊಡಿಯಲ್ಲ ಕಡೆ, ಮಾತೇ ಇಲ್ಲ. ಕರೆಕ್ಟಾಗಿ ಹೇಳು. ಇವಳಿಗೆ OCD ಪ್ರಾಬ್ಲಮ್ ಇದೆ. ಟಾರ್ಚರ್ ಕೊಟ್ಟು ಸಾಯಿಸ್ತಾಳೆ ನನ್ನನ್ನ OCD ಇರೋದ್ರಿಂದ. ಒಳ್ಳೆ ವಿಷಯ ತಾನೆ. ಐ ಮೀನ್ ಏನೋ ನನ್ನ ಪಾಡಿಗೆ ನಾನು ಕೂತಿರ್ತೀನಿ, ನನ್ ಏನೋ ಮೊಬೈಲ್ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ಏನೋ ಕೂತಿರ್ತೀನಿ. ಇವಳಿಗಿರೋ OCD ಪ್ರಾಬ್ಲಮ್ಗೆ ಸೀದಾ ನಮ್ಮ ಮನೇಲಿ ಇದ್ದಾಗ್ಲೂ ಎದ್ದಿರ್ತಾಳೆ. ಏನೋ ಕೆಲಸ ಮಾಡ್ತಿರ್ತಾಳೆ, ಕಿಚನ್ ಕ್ಲೀನ್ ಮಾಡ್ತಿರ್ತಾಳೆ, ಬೆಡ್ರೂಮ್ ಕ್ಲೀನ್ ಮಾಡ್ತಿರ್ತಾಳೆ, ಇಲ್ಲ ನನ್ನ ವಾರ್ಡ್ರೋಬ್ ಕ್ಲೀನ್ ಮಾಡ್ತಿರ್ತಾಳೆ. ಕ್ಲೀನ್ ಮಾಡ್ತೀವಿ ಹೇಳಿ, ಗಲೀಜಾಗಿರುತ್ತೆ. ಓಕೆ, ಒಂದ್ ಕೆಲಸ ಹೊಸದಾಗಿ ಏನೋ ಟ್ರೈ ಮಾಡೋಣ ಇವಾಗ. ಮ್ಯಾಗಿ, ಇದಕ್ಕೆ ಫ್ರೆಂಚ್ ಫ್ರೈಸ್, ಉಫ್ ಮಾಡು. ಇದ್ರ ಜೊತೆಗೆ ವೆನಿಲಾ ಮಿಲ್ಕ್ ಶೇಕ್. ಅಷ್ಟೇನ್ ಬ್ಯಾಡ್ ಟೇಸ್ಟ್ ಮಾಡಿ. ಪೊಟ್ಯಾಟೊ ಅಲ್ಲ, ಇದನ್ನ ಇದಕ್ಕೆ ಡಿಪ್ ಮಾಡ್ಕೊಂಡು ಕುಡಿ. ಮಾಡ್ತೀಯಾ? ನೈಸ್. ಡಿಪ್ ಮಾಡ್ಕೊಂಡು ಕುಡಿ. ನಮ್ಗೆ ಕೊಟ್ರೆ ಸಾಯಿಸ್ಬಿಡ್ತೀನಿ. ಅವಳು ನಿಜವಾಗ್ಲೂ ಮಾಡಿದ್ಲು. ನಿಜವಾಗ್ಲೂ ಚೆನ್ನಾಗಿದೆ ಇದು. ಟ್ರೈ ಇಟ್. ಬೇಡ. ತುಂಬಾ ಥ್ಯಾಂಕ್ ಯು ಸೋ ಮಚ್. ತಪ್ಪಿ ಚೆನ್ನಾಗಿಲ್ಲ ಅಂತ ಅಂದ್ರೆ ಟೇಸ್ಟ್ ಮಾಡಮ್ಮ. ಓಕೆ, ನಾನು ಕ್ಲಮ್ಸಿ ಅದು ನಂಗೆ. ಸೊ ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನಾವು ಹಂಪಿಯಲ್ಲಿದ್ವಿ ಇವತ್ತು ಬೆಳಿಗ್ಗೆನೆ ಬೇಗ ಎದ್ದು. ನಾನು ಲಿಖಿತ್, ಆಶ್, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ. ಹೇಗಿತ್ತು? ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ಅಂದ್ರೆ ಅದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನಾನು ಹಂಪಿಗೆ ಬಂದಾಗೆಲ್ಲ ಬರ್ತಾ ಇರ್ತೀನಿ. ಮುಂಚೆ ಭಕ್ತಿಯಿಂದ ಬರ್ತಿದ್ದೆ, ಈಗ ಟ್ರೆಕ್ಕಿಂಗ್ ಅಂತ ಬರ್ತಿದ್ದೀನಿ. ಸೊ ಅದು ಇಟ್ ಇಸ್ ಸೆಡ್ ದಟ್ ಹನುಮಾನ್ ಹುಟ್ಟಿದ ಸ್ಥಳ ಹನುಮಾನ್ ಜನ್ಮಭೂಮಿ ಅಂತ ಕರೀತಾರೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಖತ್ ಜನ ಇದ್ರು. ಆ್ಯಂಡ್ ಅವ್ರ ಜೊತೆ ಬೆಟ್ಟ ಹತ್ತಿದ್ದು, ಅಲ್ಲಿ ಒಂದು ವೈಬ್, ಅದ್ರ ಜೊತೆಗೆ ವ್ಯೂ ಎಲ್ಲ ಎಂಜಾಯ್ ಮಾಡಿಬಿಟ್ಟು ವಾಪಸ್ ಬರ್ತಾ ಇದ್ದೀವಿ. ನಿಂಗೆ ಹೇಗೆ ಅನ್ನಿಸ್ತು? ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಬಂದಿರೋದು. ಆಂಜನೇಯ ಹುಟ್ಟಿದ ಸ್ಥಳ, ಅಲ್ಲಿ ಬಂದು ಆ ಎನರ್ಜಿ ಇದೆ ಗೊತ್ತಾ. ಅಲ್ಲಿ ಬಂದು ಮೇಲ್ಗಡೆ ಕುತ್ಕೊಂಡು ಒಂದು ಪ್ರೇಯರ್ ಮಾಡಿದಾಗಿರಲಿ, ಎಲ್ಲ ಮರ್ತ್ಬಿಟ್ಟಿರ್ತೀವಿ ನಾವು. ಬಿಕಾಸ್ ಅಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಾವು ಒಂದು ಕಡೆಗೆ ಬಂದಾಗ. ಬೆಟ್ಟ ಹತ್ತಿದಾಗಿರಲಿ, ಅಲ್ಲೆಲ್ಲರೂ ಮೀಟ್ ಮಾಡಿದ್ದು, ಎಲ್ಲ ಜೊತೆ ಮಾತಾಡ್ಕೊಂಡು ಹೋಗಿದ್ದು, ತುಂಬ ಖುಷಿ ಆಯಿತು. ನಿಂಗೆ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನ್ನಿಸ್ತು. ನನಗೆ ಆ್ಯಕ್ಚುಲಿ ಆಂಜನೇಯ ಅಂದರೆ ಇಷ್ಟ ನನಗೆ. ಸೊ ಫಸ್ಟ್ ಟೈಮ್ ಬೇರೆ ಬಂದಿದ್ದು, ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ತುಂಬ ಸೆಕೆ ಇತ್ತು. ಎಲ್ಲೋ ಒಂದು ಕಡೆ ಅದಷ್ಟು ಇದಾಗಿಲ್ಲ. ಆ ಜಾಗ ಮೇಲ್ಗಡೆ ಹೋಗೋ ವ್ಯೂ ಎಲ್ಲ ನೋಡಾದ್ಮೇಲೆ ಅದೆಲ್ಲ ಒಂದು ಕಡೆ ಆ ಸುಸ್ತು ಎಲ್ಲ ಹೊಟ್ಟೋಯ್ತು. ಅದು ಆಂಜನೇಯನ ಪವರೇ ಅದಲ್ವಾ. ಆಯ್ತು, ನಿನಗೆ ಅನ್ನಿಸ್ಲಿಲ್ವಾ ನಾವು ಬೆಟ್ಟ ಹತ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗ್ ಒಂದು 50 ಸ್ಟೆಪ್ಸ್ ಹತ್ತಿದಾಗ ಎಷ್ಟು ಹತ್ತಬೇಕಾ ಅನ್ನಿಸ್ತು. ಬಟ್ ಹೋಗ್ತಾ 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 ಆ ಎನರ್ಜಿ ಆಗಿರಲಿ, ಅಲ್ಲಿನ ವೈಬ್ರೇಷನ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಅಂತ ಅನ್ನಿಸ್ಲಿಲ್ವಾ? ಗೊತ್ತಾಗಲ್ಲ. ಯೂಶಲಿ ಏನೋ ಅನ್ಸುತ್ತೆ, ಸ್ಟಾರ್ಟಿಂಗ್ ಸ್ಟೆಪ್
ಆಗಿರುತ್ತೆ, ಹಾಗಾಗಿ ಈಸಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಭಕ್ತಿ ಭಾವ ಇದೆ ಅಲ್ವಾ, ಎಲ್ಲರೂ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತೆಲ್ಲ ಹೇಳ್ಕೊಂಡು ಒಟ್ಟೊಟ್ಟಿಗೆ ಹತ್ತಾ ಇರ್ತಾರೆ. ಸೊ ರಾಮನಾಮ ಹೇಳುವಾಗ ಪ್ರಾಬಬ್ಲಿ ನಿಮ್ಮ ಮೈಂಡು ಕೂಡ ಭಕ್ತಿ ಕಡೆಗೆ ವಾಲ್ ಬಿಡುತ್ತೆ. ಸೊ ಹಾಗಾಗಿ ಮೇಲ್ ಹತ್ತಿದಾಗ ಯು ಫೀಲ್ ರಿಯಲಿ ಗುಡ್. ನಾವು ಹೋಗ್ಬೇಕಾದ್ರೆ ಹನುಮಾನ್ ಚಾಲೀಸ ಕೇಳ್ಕೊಂಡು ಹೋದ್ವಿ. ಆ್ಯಂಡ್ ಇನ್ನೊಂದು ಹೇಳಿದೆ ಗೊತ್ತಾ, ಅಲ್ಲಿ ನಾವು ಮೇಲ್ಗಡೆ ಕೂತಿದ್ದಾಗ ಆ ಬೆಟ್ಟ ಹತ್ತಕ್ಕೆ 2 ರೂಟ್ ಇದೆ. ನೀನು ಯೂಶ್ವಲಿ ಆ ಕಡೆಯಿಂದ ಬರ್ತಾ ಇದ್ದೆ, ಇವತ್ತು ಈ ರೂಟಿಂದ ಹೋದ್ವಿ ಅಂತ. ಆ್ಯಕ್ಚುಲಿ ನಾವು ಈ ಕಡೆಯಿಂದ ಹೋದಾಗ ತುಂಬ ಬೇಗ ಹತ್ತಿದ್ವಿ ಸ್ಟೆಪ್ಸ್ ಕೂಡ. ಆ್ಯಂಡ್ ಟೆಂಪಲ್ಗೆ ರೀಚ್ ಆಗೋದು ಈಸಿ ಆಯಿತು ನಮಗೆ. ಸೊ ಯಾವಾಗಲೂ ಲೈಫಲ್ಲಿ 2 ದಾರಿ ಇರುತ್ತೆ, ಚೂಸ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿರುತ್ತೆ. ದಾರಿ 2 ಇರುತ್ತೆ, ಒಂದು ಕಷ್ಟದ ದಾರಿ, ಒಂದು ಸುಲಭದ ದಾರಿ. ಕೆಲವೊಮ್ಮೆ ದೇವರು ಕಷ್ಟದ ದಾರಿ ತೋರಿಸ್ತಾನೆ, ಕೆಲವೊಮ್ಮೆ ಓಕೆ ಇವತ್ತು ಸುಲಭವಾಗಿ ಹೋಗು ಅಂತ ತೋರಿಸ್ತಾನೆ. ಸೊ ಯಾವ ದಾರಿ ಸಿಗತ್ತೆ ಬಹುಶಃ ನಮಗೆ ಗೊತ್ತಿರಲ್ಲ ಆ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಅಂತ. ಎಸ್ ಗಾಯ್ಸ್, ಇದಾಗಿತ್ತು ನಮ್ಮ ಹಂಪಿ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಸಿಕ್ಕಿದ್ ಸ್ವಲ್ಪ ಟೈಮಲ್ಲಿ ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡಿದೀವಿ. ಅಂಡ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು, ನಮ್ಗೆ ಆಚೆ ಬರಕ್ ಆಗ್ಲಿಲ್ಲ, ಅದು ಟ್ರೈ ಮಾಡಿದ್ವಿ. ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಮ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಇನ್ನಷ್ಟು ಫನ್ಗೋಸ್ಕರ ನೆಕ್ಸ್ಟ್ ವಿಡಿಯೋಗೋಸ್ಕರ ಇಷ್ಟ ಆದಾಗ ಕಮೆಂಟ್ ಮಾಡಿ. ಬಾಯ್.